ಉತ್ತರ ಕನ್ನಡ ಜಿಲ್ಲೆಯ ಅಂಕೋಲಾ ತಾಲೂಕಿನ ಶಿರೂರು ಬಳಿಯ ರಾಷ್ಟ್ರೀಯ ಹೆದ್ದಾರಿ 66ರಲ್ಲಿ ಕಳೆದ 6 ದಿನಗಳ ಹಿಂದೆ ಗುಡ್ಡ ಕುಸಿತವಾಯಿತು. ಅದರ ಎಫೆಕ್ಟ್ ಈಗ ದೊಡ್ಡ ಮಟ್ಟದಲ್ಲಿ ಲಾರಿ ಚಾಲಕರಿಗೆ ತಟ್ಟಿದೆ ಅಂತ ಹೇಳ್ಬೋದಾಗಿದೆ. ನಾವು ಈಗ ದೃಶ್ಯದಲ್ಲಿ ನೋಡ್ತಾ ಇದ್ದೀವಿ. ಇದು ಏನಂದ್ರೆ ಕಳೆದ 5-6 ದಿನಗಳಿಂದ ಇದೇ ನಿಂತಲ್ಲೇ ವಾಹನಗಳು ನಿಂತಿವೆ. ಅದರಲ್ಲಿ ಪ್ರಮುಖವಾಗಿ ಇದೇ ನಾವು ಸ್ಥಳ ತೋರಿಸ್ತಾ ಇದ್ದೀವಿ. ಇದು ಘಟನಾ ಸ್ಥಳದಿಂದ ಒಂದು 4 ಕಿಲೋಮೀಟರ್ ಅಂತರದಲ್ಲಿರುವಂತಹ ಸ್ಥಳ. ಇದೇ ರೀತಿಯಾಗಿ ಸುಮಾರು ಒಂದು 2 ರಿಂದ 3 ಕಿಲೋಮೀಟರ್ ಗಂಟಲೆ ಇದೇ ರೀತಿಯ ಒಂದು ವಾಹನಗಳು ನಿಂತಿದೆ. ಕಳೆದ 6 ದಿನಗಳಿಂದಲೂ ಸಹಿತ ನಿಂತಲ್ಲೇ ವಾಹನಗಳು ನಿಂತಿದೆ. ಅದ್ರ ಜೊತೆಗೆ ಲಾರಿ ಚಾಲಕರು ಸಹಿತ ಇಲ್ಲೇ ಇದ್ದಾರೆ. ಅವರಿಗೆ ಮುಂದೆ ಹೋಗೋಕ್ಕೂ ಆಗ್ತಾ ಇಲ್ಲ, ಹಿಂದೆ ರಿಟರ್ನ್ ಹೋಗೋಕ್ಕೂ ಆಗ್ತಾ ಇಲ್ಲ. ಆ ಪರಿಸ್ಥಿತಿಯಲ್ಲಿ ಇವರು ಇಲ್ಲಿದ್ದಾರೆ. ಕಳೆದ 6 ದಿನಗಳಿಂದ ಬೀದಿಯಲ್ಲೇ ಜೀವನ ಮಾಡುವಂತಹ ಪರಿಸ್ಥಿತಿಯು ಸಹಿತ ಆಗಿದೆ. ಕೆಲವರು ಚಾಲಕರು ನಮ್ಮ ಜೊತೆಗಿದ್ದಾರೆ, ಅವ್ರನ್ನ ಮಾತಾಡಿಸೋಣ. ಯಾಕಂದ್ರೆ ಬಹಳಷ್ಟು ಸಮಸ್ಯೆಗಳನ್ನ ಅನುಭವಿಸ್ತಾ ಇದ್ದಾರೆ. ಎಲ್ಲಿಂದ ಬಂದಿದ್ದಾರೆ, ಅಲ್ಲಿಂದ ಅಂತ ಕೇಳೋಣ. ಗುಜರಾತ್ ನಿಂದ ಬಂದಿದ್ದಾನ. ಇಲ್ಲಿ ಬಂದು 4 ದಿನ ಆಯ್ತು. ಏನು ಭಾರಿ ಕಷ್ಟ ಆಗಿತ್ತು. ಇಲ್ಲಿ ಏನು ಊಟ ಗೀಟ ಏನು ಸಿಕ್ಕಿದಿಲ್ಲ. ಅದು ಲೋಡ್ ಏನಾಗಿದ್ರೆ ಅದಕ್ಕೆ ಕಷ್ಟ, ಅದೆಲ್ಲ ಕಷ್ಟ ಆಯ್ತು ಅಷ್ಟೇ. ಮತ್ತೆ ಈಗ ನೈಟ್ ಉಳ್ಕೊಳ್ಳೋದು, ತಿಂಡಿ, ಊಟ ವ್ಯವಸ್ಥೆ ಏನ್ ಮಾಡ್ತಾ ಇದ್ರೆ? ಊಟ ವ್ಯವಸ್ಥೆ ಎಲ್ಲ ಭಾರಿ ಕಷ್ಟ. ನೈಟನ್ನು ಸಿಕ್ಕತ್ತಿಲ್ಲ, ನೀರು ಏರೇನು. ಅದೇ ಡೈಲಿ ಊಟ ಎಲ್ಲಿ ಹೊರ ಹೋಗಿ ಅಂಕೋಲಾಗ ಹೋಗಿ ಮಾಡ್ಕೊಳ್ತಾ ಇದ್ದೀರಾ ಅಥವಾ ಎಲ್ಲಿ ಏನು ಮಾಡ್ತಾ ಇದ್ದೀರಾ? ಈಗ ಅವರು ಕೊಟ್ಟು ಬಿಟ್ಟದ್ದು ಒಂದು ಸ್ವಲ್ಪ ಊಟ ಬೆಳಿಗ್ಗೆ ಒಂದಿನ ಒಂದೇ ತವರ ಕೊಡ್ತೀನಿ. ನೀವು ಯಾವ ಊರಿಂದ ಬಂದಿದ್ದೀರಾ? ಎಲ್ಲಿ ಕಡೆ ಯಾವ ಕಡೆ ಹೋಗ್ಬೇಕು, ಏನ್ ಸಮಸ್ಯೆ ಇದೆ? ನಾವು ಯಾದವಾಡದಿಂದ ಬಂದಿವಿ ಸರ್. ನಮ್ದು ಕಾಸರಗೋಡು ಹೋಗ್ಬೇಕ್ರಿ. ಬಂದು 6 ದಿನ ಮುಗಿದು 7 ದಿನ ಆಯ್ತು ರೀ ಇವತ್ತಿಗೆ. ಸರಿಯಾಗಿ ಊಟ ಇಲ್ಲ, ಏನಿಲ್ಲ. ಮತ್ತು ಮಾಲ್ ಏನು ತೋದತಿ ಏನು ಬಿಟ್ಟೈತೆ ಅದ ಗೊತ್ತಿಲ್ಲ ಸರ್. ಅದೆಲ್ಲ ಲಾಸ್ ರೀ ಸರ್ ನಮ್ದು. ಏನು ಮಾಲ್ ಇತ್ತು? ಮಾಲಿದು ಕನಕಿ ಹೊಟ್ಟೈತೆ ಸರ್. ಅದು ಗೋಶಾಲೆಗೆ ಹೋಗ್ಬೇಕು ರೀ. ಮತ್ತು ಅದು ಮಾಲ್ ತೋದಿತಾರೆ, ಮತ್ತು ಅವ್ರು ಯಾರು ಏನು ಮಾಡಂಗಿಲ್ಲ ರೀ ಸರ್. ನಮಗೆ ಎಲ್ಲ ಲಾಸ್ ಇದೆ ಸರ್. ಅದು ಈಗ ಊಟ ತಿಂಡಿ ಆರೋಗ್ಯ ಮತ್ತು ಅಲ್ಲಿರುವಂತ ಈಗ ಡೈಲಿ ನಿದ್ದೆ ಮಾಡೋದಿಲ್ಲೇನಾ ಅಥವಾ ಎಲ್ಲ ಬೇರೆ ಕಡೆ ರೂಮ್? ಸರ್ ಇಲ್ಲೇ ರೀ ಸರ್, ಇಲ್ಲೇ ರೀ. ಎಲ್ಲಿ ಹೋಗಲ್ಲ ಸರ್. ಸೊಳ್ಳೆ ಬಿಳ್ಳೆ ಎಲ್ಲ ಕಡಿತಾವ್ರಿ. ಎಲ್ಲೇ ಮನ್ಕೋಬೇಕ್ರಿ ಸರ್ ನಾವು. ಮನೆಯಿಂದ ಏಕ ಫೋನ್ ಹಚ್ತಾರೆ ಸರ್. ಯಾವಾಗ ಬರ್ತಾರೆ ಅಂತ ಫೋನ್ ಹಚ್ತಿದ್ದಾರೆ. ಹೀಗಾಗಿ ಮನೆಯವ್ರಿಗೆ ಕುಲ್ಲ ಆದ ತಕ್ಷಣ ಹೋಗಿ ಖಾಲಿ ಮಾಡಿ ಬರ್ತೀವಿ ಅಂತ ಹೇಳಿದ್ರು ಸರ್. ನೀವು ಯಾವ ಊರಿಂದ ಬಂದಿದ್ರಿ? ಯಾವ ಕಡೆ ಹೋಗ್ಬೇಕಂತ ಮಾಡಿದ್ರಿ? ನಾವು ಕಾಸರಗೋಡು ಹೋಗ್ಬೇಕಾಯ್ತು ಸರ್. ನಮ್ಮದು ಅದೇ ಗಾಡಿನೇ ಆಯ್ತು. ಇಲ್ಲಿ ನಿಂತು 6 ದಿವಸ ಆಯ್ತು. ಇವಾಗ ಅದು ಟೈರ್ ಗತಿ ಏನು ಸರ್, ಅದು ಏರ್ ಬಂದವು ಟೈರ್ಗಳ. ಅದು ನಮ್ದು ಕಣಕಿ ಒಟ್ಟು ತೋದದ. ಅದ್ರ ಗತಿ ಏನು ಮುಂದೆ ನಾವೀಗ ವಾಪಸ್ ಹೋಗಂತಾರ, ಹಂಗೆ ಆ ರೂಟ್ಲಿ ಹೋಗಂತಾರ. ಅದನ್ನ ತಿರುಗಿಸ್ಕೊಂಡು ಹೋಗ್ಲಕ್ಕೇನೆ ಯಾರು ಕೊಡ್ತಾರ? ಡೀಸೆಲ್ ಖರ್ಚು ಯಾರು ಕೊಡ್ತಾರ? ನಮ್ಮ ಇಲ್ಲಿ ಹೊಟ್ಟೆ ಉಪ್ಪಾರ ಯಾರು ನೋಡಿಲ್ಲ. ಇವತ್ತಿನ ಹೊರಗೆ ಏನೈತಿಲ್ಲ, ಬರೀ ರೈಸ್ ಎಷ್ಟು ಕೊಡ್ತಾರೆ, ಮತ್ತೇನು ಕೊಡ್ತಿದ್ದಾರೆ? ಅದು ಇಲ್ಲಿ ನಮ್ಮ ಡ್ರೈವರ್ ಸಂಘದವರು ಅವರೇ ರೊಕ್ಕ ಹಾಕಿ ಅವರೇ ಕೊಡ್ತಾ ಇದ್ದಾರೆ ಇವಾಗ. ಮತ್ತಿನ್ನು ಇವ್ರಿಗೆ ಏನು MLA ಅವ್ರು ಏನು ಮಾಡ್ತಾ ಇದ್ದಾರೆ, ಮಂತ್ರಿಗಳು ಏನು ಮಾಡ್ತಾ ಇದ್ದಾರೆ? ಈ ನಿನ್ನ CM ಬಂದ, CM ಏನು ಮಾಡಿದೀವಿ ನಾವು? ಇಲ್ಲಿ ಏನು ಮಾಡಿದ? ಇಲ್ಲಿ ಬಂದ ಆಚೆ ಅಲ್ಲೇ ನೋಡಿದ, ಆ ಕಡೆಯಿಂದ ಹೋಗಿಬಿಟ್ಟ ಡೈರೆಕ್ಟ್. ಇಲ್ಲಿ ಡ್ರೈವರ್ಗಳು ಕಣ್ಣೀರು ಹಾಕೋದು ಯಾರೂ ನೋಡಿಲ್ಲ ಇನ್ನೂ. ಆದರೂ MLA ಬರ್ತಾನೋ, ಅವನು ಆ ಕಡೆ ಹೋಗ್ತಾನ, ನೋಡ್ತಾನ, ಸೀದಾ ಹೋಗಿಬಿಡ್ತಾನ. ಮತ್ತು ಇವು CM ಬಂದಿದ್ದ ನಿನ್ನೆ, ಅವ ಆ ಕಡೆ ಹೋದ, ಆ ಕಡೆಯಿಂದ ಡೈರೆಕ್ಟ್ ಅವ ಆ ಕಡೆ ಹೋದ. ಇಲ್ಲಿ ನಮ್ಮ ತ್ರಾಸ ಯಾರು ಕೇಳೋರಿ? ನಿನ್ನೆ CM ಭೇಟಿ ಮಾಡೋಕೆ ಪ್ರಯತ್ನ ಮಾಡಿದ್ದಾನೆ. ಭೇಟಿ ಮಾಡೋಕೆ ಪ್ರಯತ್ನ ಮಾಡಿದೀವಿ, ಆದರೆ ನಮ್ಮನ್ನ ಇಲ್ಲಿ ಪೊಲೀಸರ ಬಿಟ್ಟಿಲ್ಲ. ಏನು ಮಾಡ್ಬೇಕು ನಾವು? ಪೊಲೀಸ್ ಕಾರೇ ನಿಲ್ಲಿಸಿಲ್ಲ. ಆದರೆ ನಾವು ಅಲ್ಲಿ ಹೋಗಿ ಅವ್ರು ಹೋಗುವಂಥ ಸ್ಥಳಕ್ಕೆ ನಾವು ಹೋಗ್ಬೇಕಂತ ಹೋಗಿದ್ದೀವಿ. ಆದರೆ ಪೊಲೀಸರು ನಮಗೆ ಹೋಗ್ಲಿಕ್ಕೆ ಡಿಸ್ಟರ್ಬ್ ಮಾಡಿದರು, ಬಿಡಲಿಲ್ಲ ನಮಗೆ. ಆ ಕಡೆ ಹೋಗಬೇಡ ಅಂತಂದರು. ಅವಾಗ ನಾವು ಇಲ್ಲಿ. ನೀವು ಯಾವ ಊರಿಂದ ಬಂದಿದ್ರಿ? ಎಲ್ಲಿ ಹೋಗ್ಬೇಕಂತ ಮಾಡಿದ್ರಿ? ಹೊಸಪೇಟೆಯಿಂದ ಬಂದಿದ್ದು ಸರ್. ಮಂಗಳೂರಿಗೆ ಬಂದಿದ್ವಿ ನಾವು. 5 ದಿನ ಆಯ್ತು ಬಂದು. 5 ದಿನ ಆಯ್ತು ಬಂದಿದ್ದು ಸರ್. ಊಟ ಗೀಟ ಏನಿಲ್ಲ. 3 ಟೈಮಿಗೆ 1 ಟೈಮ್ ಊಟ ತಂದು ಕೊಡ್ತಾರೆ ಇಲ್ಲಿ ಲಾರಿ ಚಾಲಕರ ಸಂಘದವರು. ಅದನ್ನ ಬಿಟ್ಟರೆ ಊಟ ಗೀಟ ಯಾರು ಕೊಡ್ತಾ ಇಲ್ಲ. ಪೊಲೀಸರಿಗೆಲ್ಲ ಬಂದು ಗೌರ್ಮೆಂಟ್ನವ್ರು ಊಟ ಕೊಟ್ಟೋಗ್ತಾರೆ. ಅವ್ರು ನೋಡ್ಕೊಂತ ನಾವು ನಿಂತ್ಕೋಬೇಕು. ಬಿಟ್ರೆ ಊಟ ಗೀಟ ಯಾರು ಕೊಡಲ್ಲ ನಮಗೆ. ಕರೆಕ್ಟ್ ಟೈಮ್ಗಾದ್ರೂ ಊಟ ಕೊಡ್ತಾ ಇದಾರೆ? ನೈಟ್ ಟೈಮ್ ಬರ್ತಾರೆ ಪಾಪ. ಇಲ್ಲಿ ಒಳ್ಳೆಯವ್ರು ಯಾರು ಬಂದು ಯಾರು ಮಾಡ್ಸ್ಕೊಂಬಂದು ಎಲ್ಲರಿಗೂ ಕೊಟ್ಟು ಹೋಗ್ತಾರೆ 1 ಟೈಮ್. 3 ಟೈಮ್ ಕೊಡೋಂತ ಪಾಪ ಅವ್ರಲ್ಲಿದ್ದ ಕೊಡ್ತಾರೆ. 2 ಟೈಮ್ ಏನು ಮಾಡ್ತೀರಾ? 2 ಟೈಮ್ ನೋಡ್ಬೇಕು. ಅವ್ರನ್ನೇ ಕಾಯ್ತಾ ಇರ್ತಾವೆ. ಇಳಿದವು ಗಾಡಿ ಬರ್ತೈತೇನೋ, ಗಾಡಿ ಬರ್ತದೆ. ನಾವು ಹೋಟ್ಲ್ ನೋಡಿದ್ರೆ ಒಂದೇ ಹೋಟ್ಲ್ ಇರೋದು. ಆ ಹೋಟ್ಲಾಗ ಇದ್ರೆ ಮಾಡ್ತೇವೆ, ಇಲ್ಲದ್ರೆ ಮತ್ತೆ ವಾಪಸ್ ಬಂದು ಅವ್ರನ್ನೇ ನೋಡ್ತಾ ಇರ್ತೇವೆ ಊಟಕ್ಕಾಗಿ. ಈಗ ಬೇರೆಯವ್ರದೆಲ್ಲ ಆರೋಗ್ಯ ಪರಿಸ್ಥಿತಿ ಎಲ್ಲ ಹೆಂಗಿದೆ? ಏನು ಸಮಸ್ಯೆ? ಆರೋಗ್ಯ ಪ್ರಾಬ್ಲಮ್ ಎಲ್ಲರದ್ದು ಆರೋಗ್ಯ ಪ್ರಾಬ್ಲಮ್ ಇದೆ ಸರ್. ಮತ್ತೆ ಗಾಡಿ ಬಿಟ್ಟು ಹೋಗಂಗಿಲ್ಲ. ನಮ್ಗೆ ಆರೋಗ್ಯ ಪ್ರಾಬ್ಲಮ್ ಇದ್ರೂ ನಾವು ಗಾಡಿ ಬಿಟ್ಟು ಹೋಗಂಗಿಲ್ಲ. ಯಾಕಂದ್ರೆ ಓನರ್ ಗಾಡಿ ಕೊಟ್ಟಿರ್ತಾನೆ, ಗಾಡಿ ಮತ್ತೆ ನಾವು ರಿಟರ್ನ್ ಮುಡಿಸ್ಲೇಬೇಕು ನಾವು. ಮನೆಯಿಂದ ಕಾಲ್ ಬರುತ್ತೆ ಸರ್. ಮನೆಯಿಂದ ಕಾಲ್ ಬರುತ್ತೆ. ಸತ್ತಿರೆಲ್ಲ ಬದುಕಿರಂತ ಅವು ಕರೆಕ್ಟ್ ಅದು ಬದುಕೇವಿ ಅಂತ ಹೇಳ್ತಾವೆ ಸರ್. ಮತ್ತೆ ಇನ್ನೇನು ಹೇಳಕ್ಕಾಗತ್ತೆ? ಇದಾಗಿತ್ತು ಇಲ್ಲಿರುವಂತ ಲಾರಿ ಚಾಲಕರ ಸಮಸ್ಯೆ. ಏನಂದ್ರೆ ಕ್ಷಣಕ್ಕೂ ಇವರು ಒಂದು ರೀತಿಯ ಸಮಸ್ಯೆ ಅನುಭವಿಸ್ತಾ ಇದ್ದಾರೆ. ಇಲ್ಲಿ ಇವರ ಕುಟುಂಬಸ್ಥರು
ಪ್ರತಿ ಗಂಟೆಗೂ ಕಾಲ್ ಮಾಡಿಬಿಟ್ಟು ತಮ್ಮ ಆತಂಕದಲ್ಲಿರುವ ಕಾಲ್ ಮಾಡಿಬಿಟ್ಟು ಇದೀರಾ ಚೆನ್ನಾಗಿದ್ದೀರಾ ಅಂತ ಕಾಲ್ ಮಾಡಿ ಕೇಳ್ತಾ ಇದ್ದಾರೆ ಅಂತಲೂ ಸಹಿತ ಇಲ್ಲಿರುವಂಥ ಚಾಲಕರು ಹೇಳ್ತಾ ಇದ್ದಾರೆ. ಕ್ಯಾಮ್ರಾಮನ್ ಮಂಜುನಾಥ್ ಜೊತೆ ಸೂರಜ್ ಉತ್ತರೆ, TV9 ಕಾರವಾರ.